ಹೇಳೋ ಕಿವಿ 1000 ಇದ್ರು ಹೇಳೋ ಬಾಯಿ ನೀಟಾಗಿರ್ಬೇಕು. ಏನೇ ಹೇಳು ಸಿಸ್ಟರ್, ನೀನು ಹೇಳೋ ಪ್ರತಿ ಮಾತು ವೇದವಾಕ್ಯ, ಸುಣ್ಣದ ಬುಟ್ಟಿಟ್ಟಂಗೆ ಸತ್ಯ ಕೊಡುತ್ತಲ್ಲ. ಅದಕ್ಕೆ ನಾನು ಹೇಳೋದು, ನನ್ನ ಪ್ರತಿ ಮಾತು ಕೇಳು ಅಂತ. ಓಕೆ ಸಿಸ್ಟರ್. ಮಂಜ ಎಲ್ಲೋಗ್ತಾ ಇದೆಯಾ? ಅಣ್ಣ ಅದು ಸ್ವಲ್ಪ ಮೈದ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗ್ತಿದ್ದೆ. ಪಾರ್ಟಿಗಳು ಬಂದಿದೆ ಅಂತೆ, ಇಳಿಸ್ಕೊಬೇಕಂತ ಮೇಡಮ್ ಅವರು ಹೇಳಿದ್ದಾರೆ. ಅಣ್ಣ ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಮನೆಗೆ ಹೋಗ್ಬೇಕಿತ್ತು. ಮೇಡಮ್ ಅವರು ನಿನ್ಗೆ ಹೇಳು ಅಂತ ಹೇಳಿದಾರಪ್ಪ, ಹೇಳಿದ್ದೀನಿ. ಏನಿದು ಇಷ್ಟು ದೊಡ್ಡ ಬಾಲ್ ತಗೊಂಡೆಲ್ಲ ಹೋಗ್ತಿದ್ಯಾ? ದೇವ್ರ ಪೂಜೆಗೆ ಹೂ ಬಿಡ್ಸ್ಕೊ ಬರೋಣ ಅಂತ ಹೋಗ್ತಿದ್ದೀನಿ ಅಕ್ಕರೆ. ಈಗ ಯಾವ ಸಿಸ್ಟರ್ ಇದು ಲ್ಯಾಂಡ್ ಲೈನಿಗೆ ಫೋನ್ ಮಾಡೋಣ? ಮಲ್ಲಿ, ನಾನು ನೋಡ್ತೀನಿ. ಅದಕ್ಕೆ ನಾನು ನೋಡ್ತೀನಿ. ಥ್ಯಾಂಕ್ ಯು ಪಾರ್ಥ ಅವರೇ. ಮಾವ, ಇದ್ಯಾರು ಮಾವ ಲ್ಯಾಂಡ್ ಲೈನಿಗೆ ಮಿಸ್ ಕಾಲ್ ಕೊಡೋರು? ಯಾರ ನನ್ನಂತವನೇ ಇರ್ಬೇಕಣ. ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಬೇಕಿತ್ತ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ಕಾಗಲ್ವಾ? ಇನ್ನು ಅದನ್ನೇ ಮಾಡ್ತೀನಿ ಸಿಸ್ಟರ್. ಮಕ್ಕಳ ಹತ್ರ ಕೇಳಿಸ್ಕೊತೀಯ. ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ. ಗೌತಮ್ ಅವರಲ್ಲಿ ಇಲ್ಲೇ ಇದ್ದಾರೆ. ಫೋನ್ ಬಂದು ಸ್ವಲ್ಪ ಟೆನ್ಷನ್ ಆಗಿದ್ದ, ಅದಕ್ಕೆ ನಾನೇ ಕಾಲ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಲ್ಲ ಅವನ ಬಗ್ಗೆ, ಅದಕ್ಕೆ ನಾನೇ ಕಾಲ್ ಮಾಡಿದೆ. ಅದಕ್ಕೆ ನೀವು ಹುಷಾರಾಗಿರಿ, ಮನೆಯವ್ರ ಕಡೆನೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹಾಂ, ಅದು ಒಂದು ಕೆಲಸ ಮಾಡಿ, ಅದಕ್ಕೆ ಸೆಕ್ಯೂರಿಟಿ ಹತ್ರ ಹೋಗಿ. ಈಗ ಅಲ್ಲಿ ಮನೆ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡ್ತಿದಾರ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳಿ ಅದಕ್ಕೆ. ಓಕೆ, ನೀವು ಲೈನಲ್ಲೇ ಇರಿ, ನಾನು ವಿಚಾರಿಸ್ತೀನಿ. ನಾವು ನಿಂಗೂ ಮಾಡೋಕ್ಕೆ ಕೆಲಸ ಇಲ್ಲ. ಸುಮ್ಮನೆ ಒಂದು ವಾಕ್ ಆದಂಗೆ ಆಗುತ್ತೆ ಅವ್ರಿಗೆ. ಪ್ರಕಾಶಣ್ಣ, ಮೇಡಮ್ ಪ್ರಕಾಶಣ್ಣ, ವರ್ಕರ್ಸ್ ಅಲ್ಲದೆ ವಿಸಿಟರ್ಸ್ ಯಾರಾದರೂ ಬಂದಿದ್ರಾ? ಇಲ್ಲ ಮೇಡಮ್, ಯಾರು ಬಂದಿಲ್ಲ. ಕೊರಿಯರು, ಪಾರ್ಸಲ್ ಆ ಥರದ್ದು ಏನಾದರೂ ಬಂತಾ? ಆ ಥರ ಅವ್ರು ಯಾರೇ ಬಂದಿಲ್ಲ ಮೇಡಮ್. ಮನೆಯವ್ರು ಕೇಳ್ಕೊಂಡು ಯಾರೇ ಬಂದರು ಅಥವಾ ಏನೇ ಬಂದರೂ ಫಸ್ಟ್ ನನಗೆ ಕಾಲ್ ಮಾಡಿ, ಸರಿನಾ? ಸರಿ ಮೇಡಮ್. ಓಕೆ. ಆನಂದ್ ಅವರೇ, ಅನುಮಾನ ಪಡೋಂಥವ್ರು ಯಾರೂ ಬಂದಿಲ್ಲ. ಹಾಂ, ಸರಿ ಅದಕ್ಕೆ, ಒಳ್ಳೇದಾಯಿತು. ಯಾವುದಕ್ಕೂ ಹುಷಾರಾಗಿರಿ ಅದಕ್ಕೆ. ಸರಿ, ಓಕೆ ಆನಂದ್ ಅವ್ರೆ, ಥ್ಯಾಂಕ್ ಯು. ಏನಿಲ್ಲಂತಪ್ಪ. ಇಲ್ಲಿ ನೋಡ ಆನಂದ, ಕೆಲಸ ಮಾಡೋದು ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದೆಯಾ? ಅದು ಯಾವುದೋ ಫೋನ್ ಬಂದಿತ್ತಲ್ಲೋ, ಏನೋ ಅಪಾಯ ಇದೆ ಅಂತ. ಅವನು ಯಾರು ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣ. ಅಪ್ಪ, ಅಂತ ಟೆನ್ಷನ್ ಎಲ್ಲ ಏನೂ ಇಲ್ಲ ಕಣ. ಏನು ಆಗುತ್ತೆ ಅಂತ ಹೇಳೋನ್ಗೆ ಏನಾಗುತ್ತೆ ಅಂತ ಗೊತ್ತಿರಲ್ವಾ? ಸುಮ್ಮನೆ ಫೋನ್ ಮಾಡ್ದ, ಮನೆಯವ್ರಿಗೆ ಕೇರ್ಫುಲ್ ಆಗಿರೋ ಕಡೆ ಅಪಾಯ ಇದೆ, ನಾನು ನಿಮ್ಮ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ ಅಂತ ಬಡ 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 ಅದು ಇದು ಎಲ್ಲ ಹೇಳಿ ಫೋನ್ ಇಟ್ಟ. ಸುಮ್ಮನೆ ತಲೆ ಕೆಡಿಸ್ಕೊಬೇಡ ಕಣ, ಪ್ರ್ಯಾಂಕ್ ಅಲ್ಲ ಅಂತ ಹೇಳಿದ್ನಲ್ಲ. ಒಂದು ವೇಳೆ ಇದು ನಿಜ ಆಗ್ಬಿಟ್ಟಿದ್ರೆ? ಲವ್, ಅವನಿಗಿಂತ ಜಾಸ್ತಿ ನೀನು ಹೆದರ್ಸ್ತಾ ಇದೆ ಕಣ. ಈಗ ಭೂಮಿಕಾಗೆ ಫೋನ್ ಮಾಡಿ ಹುಷಾರಾಗಿರಿ ಅಂತ ಹೇಳಿದ್ಯಾ ತಾನೆ? ಸೆಕ್ಯೂರಿಟಿ ಎಲ್ಲ ಸರಿಗೆ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೆ ನೀನು? ಜಯದೇವ್ ಬಂದಿಲ್ಲ, ಒಂದು ಸ್ವಲ್ಪ ಹುಷಾರಾಗಿರೋ ಕೇಳು. ನೋಡ್ದ, ಇದು ಪ್ರ್ಯಾಂಕ್ ಕಾಲ್ ಅಂತಾನು ನೀನೇ ಅಂತೀಯ, ಜಯದೇವ್ ಫೋನ್ ಮಾಡ್ಬಿಟ್ಟು ಹುಷಾರಾಗಿರೋ ಕೇಳು ಅಂತಾನು ಅಂತೀಯ. ಲೇ, ನನಗಿಂತ ಜಾಸ್ತಿ ನೀನೇ ಹೆದರ್ಕೊಂಡಿದ್ಯಲ್ಲ. ಈಗ ಸುಮ್ಮನೆ ಫೋನ್ ಮಾಡಪ್ಪ. ಹಾಯ್ ಬ್ರೋ, ಹೇಳಿ. ಜೈ, ಎಲ್ಲಿದ್ಯಾ? ನಾನು ಆನ್ ದ ವೇ ಮನೆ ಕಡೆ ಹೋಗ್ತಾ ಇದ್ದೆ. ಯಾಕೆ ಬ್ರೋ, ಏನಾದ್ರು ಅರ್ಜೆಂಟ್ ಇತ್ತಾ? ಏನಿಲ್ಲಪ್ಪ, ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ನಿಮ್ಮ ಮನೆಯಲ್ಲಿ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಇದೆ, ಏನ್ ಬೇಕಾದ್ರೂ ಆಗ್ಬೋದು. ಹೇಗಿದ್ರು ಮನೆಗೆ ಹೋಗ್ತಾ ಇದೆಯಲ್ಲ, ಸ್ವಲ್ಪ ಹುಷಾರಾಗಿದೆ, ಎಲ್ಲರೂ ನೋಡ್ಕೊಳಪ್ಪ. ಏನಾದರೂ ಇದ್ರೆ ಕಾಲ್ ಮಾಡು. ಓಕೆ ಬ್ರೋ, ಓಕೆ ಬ್ರೋ, ಡನ್. ಓಕೆ ಓಕೆ. ಇಷ್ಟು ಫೋನ್ ಮಾಡೋಕ್ಕದು ಎಷ್ಟು ನಾಟಕ ಆಡ್ತೀಯಪ್ಪ. ಆನಂದು ನಿಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಗತ್ತೆ ಅಂತ ಯಾರೋ ಕಾಲ್ ಮಾಡಿ ಹೇಳಿದ್ರು ಅನ್ನಲ್ಲ, ಏನಿರ್ಬೋದು?
ಮಂಜು ಬೈಲಿ. ಎಲ್ಲೋ ಹೊಟ್ಟೆ ಮಂಜು? ಸರ್ ಅದು ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಮನೆಗೆ ಹೋಗ್ತಿದ್ದೆ. ಡ್ಯೂಟಿ ಟೈಮಲ್ಲಿ ಮೇಡಮ್ಗೆ ಹೇಳಿದ್ದೀನಿ ಸರ್. ಹೇಳಿದ್ದೆ? ಹಾಂ ಸರಿ ಹೊಡು. ಮಂಜು ಒಂದು ನಿಮಿಷ ಬೈಲಿ. ಪ್ರಕಾಶ ಹಿಡ್ಕೋ, ಅವನ ಹಿಡ್ಕೋ. ಎಲ್ಲಿಗೋ ಓಡ್ತಾ ಇದ್ಯಾ? ಹೇಳ ಮಂಜ, ಯಾಕೆ ಕೊಡ್ತಾ ಇದ್ಯಾ? ಏನಿದೆ ಬ್ಯಾಗಲ್ಲಿ? ಕೊಡ ಇಲ್ಲಿ. ನಮ್ಮನೆ ಲ್ಯಾಂಡ್ಲೈನ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ಯೋ? ಮಂಜ ಸಾಯಿಸ್ ಹಾಕ್ಬಿಡ್ತೀನಿ. ನಿಜ ಹೇಳು, ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ಮಂಜ ನಿಜ ಹೇಳು. ಹೇಳೋ ನಿಜ. ಎಲ್ಲಿಗೆ ಲ್ಯಾಂಡ್ಲೈನ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ಯೋ? ಮಂಜ, ನನಗೆ ಇನ್ಫಾರ್ಮೇಶನ್ ಬಂದಿದೆ, ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಮಂಜ ಬಾಯ್ ಬಿಡು, ಇಲ್ಲಾಂದ್ರೆ ಹೇಳು. ಅದು ಹೋಗೋ. ಈ ಬಾಂಬನ್ನ ಈ ಫೋನ್ಗೆ ಫಿಟ್ ಮಾಡ್ತೀನಿ. ಫೋನ್ ಬರುತ್ತೆ, ಫೋನ್ ಮಾತಾಡ್ತಾರೆ, ಈ ರಿಸೀವರ್ನ ಕೆಳಗಡೆ ಇಟ್ಟು ಕೈ ತೆಗ್ದ ನಟ್ಕೆ ಟಮ್ ಅಂದ್ಬಿಡುತ್ತೆ.